ಹಾಯ್ ಲವ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬರೀ ಬೆಳಗ್ಗೆ 6 ಗಂಟೆ ಹಾಕಿ ಬಂದೈತೆ ನೋಡಿ. ಇವಾಗ ಎದ್ದೀನಿ ಸ್ನೇಹಿತರೆ, ಎದ್ದು ಲಾಗ್ ಚಾಲು ಮಾಡೀನಿ. ಶ್ರಾವಣಿ ಕೂಡ ಹೇಳವ ಅಂತಂದ್ರೆ ನಾವು ಒದ್ದಾಡಕತ್ತಾವಡಿ ಆಸೆಯಾಗ. ಬರೀ ಇವತ್ತಿನ ರೊಟೀನ್ ಹೆಂಗಿರುತ್ತೋ ಹೆಂಗಿಲ್ಲ ಅಂತ ನಿಮ್ಗಳೆಲ್ಲ ಶೇರ್ ಮಾಡ್ತೀನಿ. ಟೈಮ್ 6ಕ್ಕೆ 15 ನಿಮಿಷ ಕಮ್ಮಿ ಆಯ್ತು ನೋಡಿ. ನಿನ್ನೆ ರಾತ್ರಿ 12 ತನಕ ಕೆಲಸನ ಆಯ್ತು ರೀ. 11ಕ್ಕೆ ಮ್ಯಾಗ ಹೋದೆ. ಮತ್ತು ಎಡಿಟಿಂಗ್ ಮಾಡೋದು ವಿಡಿಯೋಗಳಂದು ಇರ್ತಾವಲ್ಲ ಸ್ನೇಹಿತರೆ, ಹಿಂಗಾಗಿ ಲೇಟ್ ಆಯಿತು. 12ಕ್ಕೆ ಮಲ್ಕೊಂಡಿನಿ. ಮತ್ತು ಬೆಳಗ್ಗೆ ಎದ್ದೀನಿ. ಇವಾಗ ಇವೆರಡು ಸೀರೆ ಪಿಕೋ ಮಾಡೋಕೆ ಕಟ್ ಮಾಡ್ಕೊಂಡೆ. ಶ್ರಾವಣಿ ಕಾಯ್ತಾ ಇರೋದು ಹೊರಗೆ ಹೊಡಿ. ಇವಾಗ ಎದ್ದು ಬಂದಕ್ಕೆ ಅಷ್ಟು ಮಡಿಚಿಡಬೇಕು. ಎಲ್ಲ ಒಟ್ಟು ಮಡಿಚಿ ಮ್ಯಾಕಿಟ್ಟು ನೀವು ಕೂಡ ಬೀರಪ್ಪ ಮುತ್ತನ ದರ್ಶನ ಮಾಡಬಾರಿ. ನಾನು ಕೂಡ ಎದ್ದುಗಾನೆ ಬೀರಪ್ಪ ಮುತ್ತನ ದರ್ಶನ ತೊಗೋತೀನಿ. ತೊಗೊಂಡ ನಾನು ಮುಂದಿನ ಕೆಲಸ ಮಾಡೋದು ನೋಡಿ. ಅವ್ನು ಕಟ್ ಮಾಡಿಟ್ಟು ಬಂದು ಬೀರಪ್ಪ ಮುತ್ತನ ದರ್ಶನ ತೊಗೊಂಡೆ ನೋಡಿ. ವಾತಾವರಣ ಯಾವ ರೀತಿ ಐತೆ ಅಂತ ನೋಡ್ತಿರ್ಬೇಕು. ದೇವರು ದರ್ಶನ ಇರಬೇಕು ಸ್ನೇಹಿತರೆ. ಮನೆಯಿಂದ ಗರ್ಭಗುಡಿ ಐತಂದ್ರೆ ತುಂಬ ಒಳ್ಳೇದು ನೋಡಿ. ಬರ್ರಿ ಮತ್ತಿದು ಇಷ್ಟು ಕ್ಲೀನ್ ಮಾಡ್ಕೊಂಡು ಮಡಿಚಿಟ್ಟು ಎಲ್ಲ ಕಸ ಗುಡಿಸಿ, ಅಂಗಳ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡಿರಿ, ಅಂಗಳ ಕಸ ಗುಡಿಸಿ ಉಸು ಸೀರೆಗಳೆಲ್ಲ ಮಡಿಚಿ ಪಿಕೋ ಹಾಕಿ ನಿನ್ನೆ ಅರ್ಧಂಬರ್ಧ ಮಾಡಿದ್ದೆ. ರಾತ್ರಿ ಭಾಳ ಆಯಿತು. ಇನ್ನು 1 ಸೀರೆ 2 ಸೀರೆ ಪಿಕೋ ಹಾಕಿದ್ದು, ಅವಿಸು ಪಿಕೋ ಹಾಕ್ಕೊಂಡು ಅವ್ನ ಮ್ಯಾಕಿಟ್ಟು ಎಲ್ಲ ಮನೆ ಕ್ಲೀನ್ ಆಗೈತೆ. ಟೈಮ್ ನೋಡ್ತಿರ್ಬೇಕು 8ಕ್ಕೆ 15 ನಿಮಿಷ ಕಮ್ಮಿ ಐತ್ರಿ. ಶ್ರಾವಣಿದು ಜಾಕ ಮಾಡ್ಸೀನಿ. ಕುಮಾರ್ದೊಂದು ಜಾಕ ಮಾಡಿಸ್ಬೇಕಂದೆ. ಪಲ್ಯಕ್ಕೆ ಒಗ್ಗರಣೆ ಹಾಕಿದೆ ಸ್ನೇಹಿತರೆ. ಬೇಳೆ ಪಲ್ಯ ಮಾಡೀನಿ. ರೊಟ್ಟಿ ಮಾಡ್ತೀನಿ ನೋಡಿ. ಅಲ್ಲಿ ಸೂರ್ಯನ ಬೆಳಕು ಹೆಂಗೆ ಬೀಳುತ್ತೆ ನೋಡಿ. ಕರೆಂಟ್ ಹೋಗ್ಯಾವ್ರಿ. ಬೇಳೆ ಪಲ್ಯ ಕುದಿಯಾಕತ್ತೈತಿ. ಬರೀ ಒಬ್ಬೊಂದು ಜಾಕ ಮಾಡಿಸ್ಬೇಕು. ಬ್ರಷ್ ಮಾಡಾಕತ್ತೋಡಿ. ಗುಡ್ ಮಾರ್ನಿಂಗ್. ಮಲ ಮಚ್ಕೊಂಡಿ ಅದಕ್ಕೆ ಬ್ರಷಿ ಮಲ ಮಚ್ಚಿ ಹಂಗೆ ಬ್ರಷ್ ಮಾಡಾಕತ್ತೀನು ನಡಿ. ರೆಡಿ ಆಗಿ ಜಾಕ ಮಾಡಿಸ್ತೀನಿ. ಇನ್ನೊಬ್ಬನು ಅಕ್ಕ ಜಾಕ ಮಾಡಿಸಿನಲ್ಲ ಆಕಿನ. ಬರ್ರಿ ಮತ್ತು ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಕಡೆ ಮಸ್ತಾಗ ಚೆನ್ನಾಗಿ ಬ್ಯಾಳೆ ಪಲ್ಯ ಕುದಿಯಾಕತ್ತೈತೆ ನೋಡಿ. ಟಮಾಟಿ ಒಂದು ಹಾಕಿಲ್ಲ ಸ್ನೇಹಿತರೆ. ಈ ಬ್ಯಾಳೆ ಪಲ್ಯ ಅಂದ್ರೆ ನಾವು ಎಲ್ಲ ನಮ್ಮ ಮನೆ 3 ಇಷ್ಟ ನೋಡಿ. ನನಗೂ ಇಷ್ಟ, ಕುಮಾರ್ಗೂ ಇಷ್ಟ, ಶ್ರಾವಣಿಗೂ ಇಷ್ಟ. ಸಖತ್ತಾಗತ್ತೆ ರೀ ಇದು ನೋಡಿ. ಸಿಂಪಲ್ಲಾಗಿ ಮಸ್ತ್ ಆಗುತ್ತೆ. ಸ್ವಲ್ಪ ಕುದಿಲಿ ಅವನಂಗೆ ಜಾಕ ಮಾಡಿಸಿ ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡಿರಿ, ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಆಗಲಿಲ್ಲ. ರೊಟ್ಟಿ ಮಾಡಾಗ ಶ್ರಾವಣಿಯರು ಹಂಗೆ ಸ್ಕೂಲಿಗೆ ಹೋದರು. ನಾನು ಮತ್ತೆ ಎಲ್ಲಿ ಬಿಡುಗು ಹಿಟ್ಟಾಗಿತ್ತಲ್ಲ ಕೈ, ಕ್ಯಾಮ್ರಾ ಎಲ್ಲಿ ಚಾಲು ಮಾಡಿ ಅಂತ ಮಾಡಿಲ್ಲ. ಬಿಸಿ ಬಿಸಿ ರೊಟ್ಟಿ ನೋಡಿ. ಮಸ್ತ್ ರೊಟ್ಟಿ ಬ್ಯಾಳೆ ಪಲ್ಯ ನೋಡಿ. ಬ್ಯಾಳೆ ಪಲ್ಯ ನಂದೆಲ್ಲ ಊಟ ಆಗೈತಿ ಸ್ನೇಹಿತರೆ. ಇನ್ನೂ ಜಸ್ಟ್ ಶ್ರಾವಣಿಯರ್ದು ಊಟ ಮಾಡ್ಕೊಂಡು ಹೋದ್ರು. ನಾನು ಸ್ವಲ್ಪ ಐತೆ ಮಧ್ಯಾಹ್ನಕ್ಕಾಗುತ್ತೆ. ಮತ್ತು ಸಂಜಿಕೆಯನ್ನು ಬಿಸಿ ಮಾಡಿರತ್ತಂತ ಸ್ವಲ್ಪ ರೊಟ್ಟಿ ಸ್ವಲ್ಪ ಪಲ್ಯ ಮಾಡಿದ್ದು ನೋಡಿ. ಬ್ಯಾಳೆ ಪಲ್ಯ ನಮ್ಮ ಶ್ರಾವಣಿ ಬರೇ ಮೇಲೆ ತಿಂತಾವಡಿ. ರೊಟ್ಟಿ ಉಣ್ಣೋದು ನಾ ಯಾಕಂದ್ರೆ ಸ್ವಲ್ಪ ಪಲ್ಯ ತಿಂದು ಹೋಗ್ಯಾಡ್ರಿ. ಮತ್ತು ಬುತ್ತಿಯಾಗನ ಕಟ್ಕೊಂಡು ಹೋಗ್ಯ. ನಾನು ಪೂಜೆ ಮಾಡಿ ಊಟ ಮಾಡಿದೆ. ರಾಯರಿಗೆ ಆ್ಯಕ್ಚುಲಿ ಉದಿನ ಕಡಿ ಬೆಳಗ್ಗೆ ಬೇಡ್ರಿ ಅಂತೀರಿ. ಇವಾಗ ಲೋಬಾನಿಲ್ಲಲ್ಲ. ನಾನು ಹಿಂಗೆ ಮಾಡ್ಕೋತ ಬಂದೀನಿ ರೀ. ಹಿಂಗೆ ರಾಯರು ಒಳ್ಳೇದು ಮಾಡ್ಯಾರ, ಹಿಂಗೆ ಒಳ್ಳೇದು ಮಾಡ್ಯ ಅಂತ ಬೇಡ್ಕೋತೀನಿ. ಯಾಕಂದ್ರೆ ಇವಾಗ ನೋಡಿ, ನಾನು ಮೊದಲಿಂದ ಮಾಡ್ಕೊಂಬಂದು ಪದ್ಧತಿ ಹಿಂಗೆ ಮಾಡ್ಕೊಂಬಂದೀನಿ. ಇವತ್ತು ಗುರುವಾರ ರಾಯರ ಪೂಜೆ ಆಗೈತೆ ನೋಡಿ. ಸಿಂಪಲ್ಲಾಗಿ ಪೂಜೆ ಮುಗಿಸಿ ನೋಡಿ ಸ್ನೇಹಿತರೆ. ಇವಾಗ ಬಟ್ಟೆ ಬಾಂಡೆ ಎಲ್ಲ ಮಾಡಬೇಕು. ಕೆಲಸ ಅಲ್ಲದಲ್ಲೇ ಬಾಕಿ ಐತೆ. ಬರ್ರಿ ಪೂಜೆ ರಾಯರ ದರ್ಶನ ಮಾಡ್ಕೊರಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಿ. ಪುಟಾಣಿ ಸಾಕ್ರಿ. ಇಷ್ಟೇ ಉದಿನ ಕಡ್ಡಿ ಇಷ್ಟೇ ಮಾಡ್ಕೋತ ಬಂದೀನಿ. ಇಷ್ಟೇ ನಡೆಸ್ಕೊಡಪ್ಪ ರಾಯರೇ ಅಂತ ಬೇಡ್ಕೋತ ನೋಡಿ. ಇಡೀ ಜಗಲಿ ತೊಳ್ಕೊಂಡ್ರಿ. ತಳಗೆಲ್ಲ ನೀರು ಹೆಂಗೆ ನೋಡಿ. ಜಗಲಿ ಒಂದು ತೊಳ್ಕೊಂಡು ತಳಗಿಂದ ಒಂದು ಮನೆ ಒರೆಸಿ ಪೂಜೆ ಮಾಡ್ಕೊಂಡು ನೋಡಿ. ಶ್ರೀಶೈಲ ಮಲ್ಲಯ್ಯ ರಾಯರು, ಕೋನಕ ಸಿದ್ಧ ಎಲ್ಲಮ್ಮ, ಕಳ್ಳೋಳಿ ಹನುಮಪ್ಪ, ಕಳ್ಳೋಳಿ ಹನುಮಪ್ಪ. ಬರ್ರಿ ಉಸ್ಕೊಂಡಷ್ಟು ಬಾಂಡೆ ಅದಾವೆ. ಬಾಂಡೆ ಬಟ್ಟೆ ಮಾಡಿ ಹಿಂದಿನೆಲ್ಲ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೆಟ್ ಖಾಲಿ ಆಗೈತೆ ರೀ ಇವತ್ತು. ಜಲ್ಲಿ ನೆಟ್ ಇಕ್ಕರಿಸಿ ನೋಡಿ ಇವತ್ತು. ನೋಡಿರಿ, ಹಿಂದಿಂದು ಎಲ್ಲ ಕ್ಲೀನ್ ಆಗೈತಿ. ಬೆಳಗ್ತೈತು ಸ್ನೇಹಿತರನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತಿರಿ ಬಟ್ಟೆನೂ ಹೋಗೋದಾಕಿ ಒಣಗ್ಯಾವು. ವಿಡಿಯೋಗಳು ಅಪ್ಲೋಡ್ ಮಾಡ್ಕೋತ ಕುಂತೆ ನೋಡಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಎಲ್ಲ ಕ್ಲೀನ್ ಆಗೈತಿ. ಮನೆಯೂ ಕ್ಲೀನ್ ಆಗೈತೆ. ಮತ್ತು ಜ್ವಾದಟ್ಟು ಖಾಲಿ ಆಗೈತೆ ರೀ. ಒಂದು ಬಿಡೋಣ ಒಂದು ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರುತ್ತೆ ನೋಡಿ ಸ್ನೇಹಿತರೆ.
ಜೋಳದ ಹಿಟ್ಟು ಖಾಲಿ ಆಗೈತೆ, ಬಕೆಟ್ ತಿಕ್ಕೀನಿ, ಮೊಸರಿನ ತಿಕ್ಕೀನಿ ರೀ. ಈ ಶ್ರಾವಣಿ ಕುಮಾರ ಬರೋ ಹೊತ್ತಾಗೈತೆ. ಬಟ್ಟೆ ಗಿರಿಯಕ್ಕೆ ಬಂದಿದ್ರಿ, ಬಂದು ಕಿತ್ತಾಡ್ಸಿ ಹಂಗೆ ಹೋದರು. ಇವರು ನಿನ್ನೆ ಜಂಪರ್ ಓದಿದ್ರು, 40 ಕೊಟ್ಟಿದ್ದೆ ಕಟ್ಟು, ಒಂದು ತುಂಬಿ ಕಟ್ಟಿತ್ತಲ್ಲ 40 ಪೀಸು ಕೊಟ್ಟಿದ್ದೆ, 23 ಖರ್ಚಾಗ್ಯಾವ ಅಂತೇಳಿ 17 ಜಂಪರ್ ಪೀಸು ಒಳ ತಂದು ಕೊಟ್ಟ ನೋಡಿ. ಇವತ್ತು ಇನ್ನೂ 2 ಬ್ಲೌಸ್ ಸ್ಟಿಚ್ ಮಾಡಬೇಕು, ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕಂತೀನಿ. ಕಟಿಂಗ್ ಮಾಡಕ್ಕೆ ಇಟ್ಟೀನಿ. ಟೈಮ್ 2 ಗಂಟೆ ಹಾಕಿ ಬಂತು. ಇನ್ನು ಶ್ರಾವಣಿ ಕುಮಾರ್ ಬರ್ತಾರಂತ ವೇಟ್ ಮಾಡಾಕತ್ತೀನಿ. ನೀರು ಬಂದಾವ್ರಿ, ಟೈಮ್ ಇಲ್ಲ ಟೇಬಲ್ ನೋಡ್ರಿ ನೀರು ಬಿಡೋ ಅನ್ನಾಗ. ಇವಾಗ ಬಿಟ್ಟಾನ ನೀರು, ಜಲ್ದಿ ಬಿಟ್ರೆ ಒಂದು ಸ್ವಲ್ಪ ಬೆಳಗ್ಗೆ ಕೆಲಸ ಆಗಿಬಿಡ್ತ್ರಿ. ಸದ್ ನೀರು ತುಂಬಕ್ಕೆ ಬ್ಯಾಸ್ರಿ ಬಿಸಿಲಾಗ ತನ್ನ ಒಗ್ಯಾನ ಬಾಂಡಿ ಇದಾಗ್ಯಾವು. ನನಗೆ ಕೂಡ ನೋಡಿ ಇನ್ನೂ ಏನು ಟಿಕ್ಲಿ ಹಚ್ಕೊಂಡಿಲ್ಲ, ಏನು ಹಚ್ಕೊಂಡಿಲ್ಲ. ಕೂಲ್ ಏಸದ ನೋಡಿ, ಕೂಲದ ಸಮಸ್ಯೆ ಈಗ ನೋಡಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಲ ಉದ್ದಿರಬೇಕು ಚಂದ ರೀ. ಏನು ಕೂಲು ಸುದ್ದಿ ಹೊಂಟವ್ರಿ, ಹುಚ್ಚೆ ಬಿಟ್ಟು ಕೂಲ್ ಯಾವಾಗಲೂ ಇಲ್ಲ ನಮ್ಮ ಕೂಲ್ಗಳು. ಸ್ವಲ್ಪ ಆಳಿನ ತಕ್ಕ ಕೂಲಿದ್ದು ಅಂದ್ರೆ ಚಂದ ನೋಡಿ ಸ್ನೇಹಿತರೆ. ಬರ್ರಿ ಎಲ್ಲನೂ ಕ್ಲೀನಾಗೈತಿ. ಇವಾಗ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕುಂದಿರ್ತೀನಿ ನೋಡಿ ಸ್ನೇಹಿತರೆ. ಇಬ್ಬರು ಶ್ರಾವಣಿಯರು ಸ್ಕೂಲಿಂದ ಬಂದಾರ. ಆಡು ಕುರಿ ಜಗ್ಗಿ ನೋಡಿ ಇಲ್ಲಿ. ಒಂದು ಬ್ಲೌಸ್ ಮುಗೀತು, ಕರೆಂಟ್ ಹೋಗ್ಯಾವ ಅಂತೇಳಿ ಆ ಕುರಿಗಳು ಬಂದು ಅಂತೇಳಿ ಹೊರಗೆ ಹೋದೆ. ಅವರು ಕೂಡ ಶ್ರಾವಣಿಯರು ಊಟ ಮಾಡಿದರು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಇನ್ನೊಂದು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಆಗ್ಬೇಕು ಅಸ್ತ್ರ ಬ್ಲೌಸು. ಇದೊಂದು ಬ್ಲೌಸು ಸ್ಟಿಚಿಂಗ್ ಮಾಡ್ತೀನಿ ರೀ ಇವಾಗ. ಸಾದಾ ಬ್ಲೌಸ್ ರೀ ಇವು. ಇದೊಂದು ಸ್ಟಿಚಿಂಗ್ ಮಾಡಿ ನೋಡಿ ಎಷ್ಟು ನೀಟ್ ಬಂದೈತೆ ನೋಡಿ ಸ್ಟಿಚಿಂಗು. ಇದಕ್ಕೆ ಹುಕ್ಸ್ ಕೈ ಹೊಲಿಗೆ ಮಾಡಬೇಕು. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು, ಅದ್ರ ವಿಡಿಯೋ ಮಾಡ್ಬೇಕು ರೀ. ಯಾಕೆ ವಾಚವರ ಲೆಸ್ ಹಾಕತ್ತೈತೆ ನೋಡಿ ಸ್ನೇಹಿತರೆ, ಗೊತ್ತಿಲ್ಲ. ಟೈಮ್ ನೋಡಿ 3:30 ಆಗೈತೆ. ಬರ್ರಿ ಮತ್ತು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ, ಇದೊಂದು ಬ್ಲೌಸ್ ಕಟಿಂಗ್ ಮಾಡಿ ನಾಳೆ ಲಗ್ನಕ್ಕೆ ನಂದೇ ರೀ ಬ್ಲೌಸ್ ಕಟಿಂಗ್ ಮಾಡಬೇಕು. ನಾಳೆ ಮದುವೆ ಉಟ್ಕೊಂಡು ಹೋಗ್ಬೇಕಂತೀನಿ. ದಡಮ್ಮ ಒಂದಿವ್ಸ ಗೋಧಿ ತಂದಾಡ್ರಿ ಬೀಸಾಕ, ಇಟ್ಟು ಹೋಗ್ಯಾಳ ಅವರಿಗೆ ಇಟ್ಟು ಸ್ನೇಹಿತರೆ. ಈಗ ಗೋಧಿ ಹೊಲ ಬೆಳೆದು ನೋಡಿ ದಡಮ್ಮ ಹೊರಲಾಗ. ನನಗೂ ಮೊನ್ನೆ ಒಂದಿಷ್ಟು ಕೊಟ್ಟಾರಿ, ಒಂದು ಪಡಿ ಶಾವಿಗೆ ಮಾಡಿಸ್ತೀವ ಅಂದೆ. ಇದ್ರಕ್ಕಿಂತ ಸ್ವಲ್ಪ ಇದ್ದು ಸ್ನೇಹಿತರೆ ಅವು ಕೊಟ್ಟಾಳ. ಇವಾಗ ಏನೈತೆ ಇದಿಷ್ಟು ಬೀಸ್ಬೇಕು ರೀ. ಪುಟ್ಟಕ್ಕರ ಗಿರ್ನಿ ಐತಲ್ಲ, ಪುಟ್ಟಕ್ಕರ ಗಿರ್ನಿ ಇಲ್ಲೇ ಮನೆ ಮುಂದಾಗತ್ತಲ್ಲ, ಬೀಸಿಡವ. ಅಣ್ಣ ಬರ್ತಾನೆ ರೀ ನಾಳೆ. ನಮ್ಮ ಅಣ್ಣ ಬೆಂಗ್ಳೂರಾಗಿರ್ತಾನೆ, ನಮ್ಮ ದೊಡ್ಡವ್ರ ಮಗ ಒಬ್ಬ. ನಾಳೆಗೆ ನಮ್ಮ ಕಾಕನ ಮಗನ ಲಗ್ನ ಐತಲ್ಲ, ಬರಾಕತ್ತಾನ ರೀ. ಬಂದಂದ್ರೆ ಒಯ್ತಾ ನೋಡಿ ಹಿಟ್ಟು. ಹೀಗಾಗಿ ಈಗ ನಮ್ಮ ಶ್ರಾವಣಿ ಫ್ರೆಂಡ್ ಬಂದು ಬ್ಯಾಗ್ ಇಲ್ಲೇ ಇಟ್ಟಾಳ, ಶ್ರಾವಣ್ ಕುಮಾರನ ಬ್ಯಾಗ್. ಎಲ್ಲಿಗೆ ಹೋದ್ರ ತಮ್ಮರು? ಎಣ್ಣೆ ಹಚ್ಕೊಂಡು ಎಣ್ಣೆ ಹೊತ್ತ ಎಣ್ಣೆ ಹಚ್ಬೇಕು ರೀ. ಬ್ಯಾಸಿಗೆ ದಿನ ಐತೆ, ನನಗೂ ಕೂಡ ಸಿಕ್ಕಾಪಟ್ಟೆ ಹೀಟ್ ಆದಂಗೆ ಆಗೈತೆ ನೋಡಿ. ಬರ್ರಿ ನೋಡಿರಿ, ಕರೆಂಟ್ ಹೋದು ಇನ್ನೂ ಬರಲ್ಲ ಯಾವ ಸ್ನೇಹಿತರೆ. ಕರೆಂಟ್ ಬರ್ರಾಗ ಏನು ಮಾಡ್ಕೋಬೇಕಂದ್ರೆ ಒಂದು ಅಳತೆ ಬ್ಲೌಸ್ ತೊಗೊಂಡು ವಿಡಿಯೋ ಶೂಟ್ ಮಾಡ್ಕೊಂಡೆ ಇಲ್ಲೇ ಕಟ್ ಮಾಡ್ತೀನಿ ರೀ. ಇವಾಗ ಈ ಬ್ಲೌಸು ಕಟಿಂಗ್ ಮಾಡ್ಬೇಕಂದ್ರೆ ಬಿಡ್ತೀನಿ ರೀ. ಈಗ ಇನ್ನೊಂದೊಂದು ಬ್ಲೌಸು ಇನ್ನೊಂದು ಈ ಸೀರೆ ತೊಗೊಂಡ್ರಿ, ಈ ಸೀರೆ ಸೀರೆ ತೊಗೊಂಡ್ರಿ. ಪಿಕೋ ಹಾಕ್ಬೇಕು, ಇದೊಂದು ಸೀರೆ ಪಿಕೋ ಹಾಕೋದು, ಅವೆರಡು ಬ್ಲೌಸ್ ಸ್ಟಿಚ್ ಮಾಡೋದು. ಇವೆರಡು ಬ್ಲೌಸ್ ಅರ್ಜೆಂಟ್ ಸ್ಟಿಚಿಂಗ್ ಆಗ್ಬೇಕು. ಲಗ್ನ ಸಲ ತೊಗೊಂಡಾರಿ. ನಾನು ಕೂಡ ಒಂದು ಸೀರೆ ಹೊಲ್ಕೋಬೇಕಂತೇಳಿ ಆಸೆ ಭಾಳ ಆಗೈತಿ. ನಾಳೆ ಲಗ್ನಕ್ಕೆ ಉಟ್ಕೊಂಡು ಹೋಗ್ಬೇಕು ಅನ್ನೋದು. ನೋಡೋಣ್ರಿ ಟೈಮ್ 5 ಆಗೈತಿ. ಬಡ 6 ಅನ್ನಕ್ಕೆ ಕಟ್ ಮಾಡ್ತೀನಿ, 7-8 ಅನ್ನಕ್ಕೆ ಹೊಲಿಬೇಕು ಅನ್ನಂಗೆ ಐತ್ರಿ. ಇನ್ನು ಇದೊಂದು ಬ್ಲೌಸು ಸ್ಟಿಚ್ ಮಾಡಬೇಕು ಸ್ನೇಹಿತರೆ. ನೋಡಿ ಮನೆ ಅನ್ನಂಗೆ ಹಾಕಾರಲ್ಲ, ಹಂಗೆ ಬಟ್ಟೆ ಕಸ್ಟಮರ್ ಬರೋದು. 4ಕ್ಕೆ ಹೋಗಿ ಕುಂತೀನಿ ರೀ ಮ್ಯಾಗ ಕಟ್ ಮಾಡ್ಬೇಕಂತೇಳಿ. ಅದು ಕಸ್ಟಮರ್ ಬರೋಕೆ 2 ಲಂಗ ಅದು ಹೋದ್ರು ನೋಡಿ. ಇಲ್ಲಿ ಈ ಥರ ಬ್ಯಾಗ್ ಉಪ್ಪಾಗಿ ಹೆಂಗೆ ಓದಾಡ ಶ್ರಾವಣಿಯರು. ಊಟ ಒಂದಿಟ್ಟು ಹತ್ತಿಡ್ತೀನಿ ರೀ. ಹತ್ತಿಟ್ಟು ಕ್ಲೀನ್ ಮಾಡಿ ಮತ್ತು ಬ್ಲೌಸ್ ಕಟ್ ಮಾಡಾಗ ವಿಡಿಯೋ ನೀವು ಮಾಡಿ ನೋಡಿರಿ. ಅಂಗಳ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹೊಡೆದೆ. ಕರೆಂಟ್ ಇನ್ನೂ ಬರ್ಲಾಗ್ಯಾವ ನೋಡಿ. ಏನಾರ ಸ್ವಲ್ಪ ಇತ್ತಂದ್ರೆ ಅರ್ಜೆಂಟ್ ಹೊಲಿವು ಮಾಡುವಿದ್ದು ಅಂದ್ರೆ ನಾಳೆ ಮದುವೆ ಮತ್ತು ಒಂದು ಸೀರೆ ತೊಗೊಂಡು ಅಡಿಕೆ ಬೈದ ಅದನ್ನು ಹಿಡ್ಕೊಂಡು ಕುಂತೆ ರೊಕ್ಕ ಕೊಟ್ಟಾರ ಅಂಥೇಳಿ. ಇದು ಒಂದು ಅರ್ಜೆಂಟ್ ಮುಂಚಾನಕ್ಕೆ ರೆಡಿ ಮಾಡ್ಬೇಕು ರೀ. ಇದೊಂದು ರೆಡಿ ಆಗೈತೆ, ಉಕ್ಸ್ ಹಚ್ಚಬೇಕು. ನೋಡೋಣ್ರಿ ಒಂದು ಹೊಲ್ದಿನಿ ಅಂತ ಹೇಳ್ತೀನಿ ರೀ ಅವ್ರಿಗೆ. ಇನ್ನೇನು ಇಟ್ಬಿಡ್ತೀನಿ ಹಂಗೆ. ಮತ್ತೇನು ಮಾಡ್ಬೇಕು ರೀ, ಅಷ್ಟು ಬಟ್ಟೆ ಕಸ್ಟಮರು ಹಾಗೆ ಹಚ್ಚರಿ. ನಾಳೆಗೆ ನಮ್ಮ ಊರಾಗ ಜಾತ್ರೆ ಐತೆ, ಲಿಯಮ್ಮನ ಜಾತ್ರೆ. ಸಂಜೆ ಆತಲ್ಲ ಇನ್ನು ಕುರಿಗಳು ಹೋಗ್ತಾರೆ ನೋಡಿ. ಕಸ ಹುಡುಗೆಲ್ಲ ನೀರು ಹೊಡೆದಿದ್ದೆ. ಹೋಗುರಿ ಅವು ಕುರಿ ಮರಿ ಆಚೆ ಕಡೆ ಬಾಜು ಮನೆಯವ್ರು ಏನಂತಾರೆ ಬಳ್ಕೊಂಡಿಲ್ಲ. ನಮ್ಮ ಮನೆ ಮುಂದೆ ಬರ್ತಾರೆ ನೋಡೋದು ಬೈತಾರೆ. ಹಂಗೆ ಬೈಬಾರ್ದ್ರಿ.
ರೋಡ್ ಅಂದಮ್ಯಾಗ ಎಲ್ಲ ಹೋಗುವ ಬರುವ ಆ ಮುದುಕಿವ ಸ್ವಲ್ಪ ಡೇಂಜರ್ ಐತೆ ಸ್ನೇಹಿತರೆ. ಹಿಂಗಾಗಿ ನಮ್ಗೆ ಹಾಗೆ ಜಗಳ ಮಾಡ್ತು. ಇವಾಗ ಎರಡು ಬ್ಲೌಸ್ ಕಟ್ ಮಾಡ್ಕೋಬೇಕು. ಯಾವಾಗ ಆಗುತ್ತೆ ನೋಡೋಣ್ರಿ. ಹೊಲಿಬೇಕಂತೀನಿ ರೀ. ಎಲ್ಲನೂ ವಜ್ಜೆ ಐತೆ ನೋಡಿ. ಇನ್ನು ದಡಮ್ಮ ಗಿರ್ನಿ ಹಾಕ್ಸಂಬರ್ಬೇಕು. ಬಟ್ಟೆ ಇನ್ನು ಮತ್ತೊಬ್ರು ಬಂದ್ರೆ ಒಳ್ಳೆ ಬರ್ತೀನಿವ ಲೈಟ್ ಬರಲಿ ಚಂದ ಕಾಣಲ್ಲಾಗ್ಯಾವಂತೆ ಹೋದ್ರಿ ಅವರು. ಹಿಂಗೈತೆ ನೋಡಿ. ಉಸು ಬಾಂಡ್ಯಾನ ಡಬ್ಬ ಹಾಕೀನಿ. ಮತ್ತು ಅವ್ರು ಶ್ರಾವಣಿ ಟಿಪ್ಪಿ ನಾವು ಇದ್ವಲ್ಲ ಅವು ಸುತ್ತಿಕ್ಕಿಟ್ಟೆ. ಬಟ್ಟೆ ತಕ್ಕೊಂಡೆ ಮಾಡಾಗಿತ್ತು ರೀ. ಬಟ್ಟೆನೂ ತಕ್ಕೊಂಡೆ ನೋಡಿ. ಈಗ 6 ಗಂಟೆ ಆಗೈತೆ ರೀ. ಇನ್ನೂ ಕರೆಂಟಾಗಿ ಬರ್ಲಾಗ್ಯಾವ ಸ್ನೇಹಿತರೆ. ಏನು ಮಾಡೋದು ಹೇಳಿ. ಕರೆಂಟಿಂದ ಒಂದು ಬಡತ್ ಭಾಳ ಐತೆ ನೋಡಿ. ಸಂಜೆಕಿನ ಅಡುಗೆ ಮಾಡ್ಬೇಕು ರೀ. 2 ಜಂಪರ್ ಕಟ್ ಮಾಡ್ಬೇಕು, 2 ಜಂಪರ್ ಹೊಲಿಬೇಕು. ಇನ್ನು ಕರೆಂಟ್ ಎಲ್ಲ ಕಸ ಹುಡ್ಕೊಂಡು ಮುಸುರು ತಿಕ್ಕೊಂಡಿನಿ ನೋಡಿ. ಎಷ್ಟು ಮನೆ ಗಲೀಜಿತ್ತು ಅಷ್ಟು ಕ್ಲೀನ್ ಮಾಡ್ಕೊಂಡೆ. ಬರ್ರಿ ಇವಾಗ ಕರೆಂಟ್ ಬಂದು ನೋಡಿ. ಜಸ್ಟ್ ಕರೆಂಟಿಗೆ ಬಂದು ನಾನು 2 ಬ್ಲೌಸ್ ಕಟ್ ಮಾಡಿದೆ. ಈಗ 2 ಇಟ್ಟಿದ್ರು ಹೊಲಿಬೇಕು ಸ್ನೇಹಿತರೆ. ಅಮೌಂಟು ಅಡ್ವಾನ್ಸ್ ಕೊಟ್ಟಾರ, ಅವ್ರ ಕೈಯಾಗ ಕೊಟ್ಟಾರ. 2 ಬ್ಲೌಸ್ ಕಟ್ ಮಾಡಿ ಒಂದು ನಂದೈತೆ, ಒಂದು ಇನ್ನೊಬ್ಬರು ಕಸ್ಟಮರ್ದೈತೆ ನೋಡಿ. 220 ರೂಪಾಯಿ ಕೊಟ್ಟಾರೆ ಅವರು. ಇನ್ನು ಅಸ್ತರದ್ದು ಕೊಟ್ಟಿಲ್ಲ, ಅರ್ಜೆಂಟಿಗಲ್ಲ. ಇದು ಅವ್ರದ್ರಿ, ಅದು ಬಿಡ್ಕಿ ನಾನು ನೋಡಿ. ಈಗ ಅದೊಂದು ಹೊಲಿಬೇಕಂದೆ ಅವ್ರಿಗೆ ಹೇಳಿಬಿಟ್ಟಿನಿ ರೀ. ಉಕ್ಕು ಹಚ್ಚೋದು ಆಗಲಿಲ್ಲ. ಪಿಕೋ ಹಾಕಿ ಸೀರೆ ಕೊಟ್ಟೆ. ಇದು ಉಕ್ಕು ಹಚ್ಚೋದಾಗಿಲ್ಲ. ನಾಳೆ ಕೊಡ್ತೀನಿ. ಸಂಜೆಗೆ ಹೋಗ್ತಾರಂತ್ರಿ ಮದುವೆಗೆ. ಹಿಂಗಾಗಿ ನಾಳೆ ಕೊಡ್ತೀನಿ ಅಂತೇಳಿದೆ. ಆಯ್ತು ಬಿಡವ ಹಂಗಂದ್ರೆ ಉಕ್ಕು ಹಚ್ಚಲಿಕ್ಕಂತ ಹೋದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಸಮಾಧಾನ ಅಂತ ಹೇಳಿ ಕಳಿಸಿದೆ. ಏನು ಮಾಡ್ಬೇಕ್ರಿ ಯಾವಾಗ. ಈಗ ಅಡುಗೆ ಒಂದು ರೊಟ್ಟಿ ಅದಾವು, ಸಾಂಬಾರು ಮಾಡಿಬಿಡ್ತೀನಿ ರೀ. ಒಂದಿಷ್ಟು ಸಾಂಬಾರು ಮಾಡಿದ್ರೆ ರೊಟ್ಟಿ ಸಾಂಬಾರು ಉಂಡು ಮಕ್ಕಳು ಮುಕ್ಕೊಂಬಿಡ್ತಾರೆ. ಬ್ಯಾಳೆ ಕುದಿಯಾಕ್ಲು ಶೇಂಗಾ ಸಾಂಬಾರು ಮಾಡಿ ಅಂತ ನೋಡಾಕತ್ತೀನಿ. ಶೇಂಗಾ ಸಾಂಬಾರು ಮಾಡಿಬಿಡ್ತೀನಿ ರೀ. ಬರ್ಗನ ಹುರಿದು ಕರೆಂಟ್ ಬಂದವ್ರಿ. ಚಾರ್ಜಿ ಹಾಕ್ತೀನಿ. ಇವತ್ತು 3ಕ್ಕೆ ಕರೆಂಟ್ ಹೋದು ಈ ಬಂದವ್ರಿ. ಗೋಧಿ ಬಿಸ್ ಅಂತೇಳಿ ದಡಮ್ಮ ಬಿಸಿದಾಗಿಲ್ರಿ. ಆಂಟಿಯರು ಖಾರ ಕುಟ್ಟಕ್ಕೆ ಹೋದ್ರು ಪುಟ್ಟಕ್ಕರ ಮಮ್ಮಿಯರು. ಇವಾಗ ಮಾರಿ ತಕ್ಕೊಂಡು ದೇವ್ರ ಮುಂದೆಲ್ಲ ದೀಪ ಹಚ್ಚಿದೆ. ಮತ್ತು ಬೇಳೆ ಕುದಿಯಾಕಬೇಕಂದೆ ಸ್ನೇಹಿತರೆ. ಬೇಳೆ ಬ್ಯಾಡ ಬಿಡ ಕಡೆ ಮೊನ್ನೆ ಮಿಕ್ಸರ್ ಕೆಟ್ಟಿದ್ದಲ್ಲ 8 ದಿನ ಆಗಿತ್ತು. ಶೇಂಗಾ ಸಾಂಬಾರು ಮಾಡಿದ್ರಾತು ಅಂಥೇಳಿ ಶೇಂಗಾದು ಹುರ್ಕೊಂಡಿನಿ. ದೇವ್ರ ಮುಂದೆ ದೀಪ ಹಚ್ಚೀನಿ. ಒಂದಿಟ್ಟು ವಿಡಿಯೋರೆ ಮಾತಾಡಿದ್ರಾತು. ಫುಲ್ ಬಿಜಿ ಆಗ್ಬಿಟ್ಟು ನೋಡ್ಯಾಕ. ಬಟ್ಟೆ ಬಿಸ್ನೆಸ್, ಈಗ ಟೈಲರಿಂಗ್ ಕೆಲಸ, ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದಾಯ್ತು. ಕರೆಂಟ್ ಒಂದು ಹಳ್ಳಿ ಕಡೆ ಕರೆಂಟಿನ ಸಮಸ್ಯೆ ಭಾಳ ಆಗುತ್ತೆ ನೋಡಿ. ಯಾವದೇ ಇಲ್ರಿ. ಒಮ್ಮೊಮ್ಮೆ ಭಾಳ ಒಂದೊಂದು ತುತ್ತು ಅನ್ನಕ್ಕೂ ಹೆಂಗೆ ಬೆಲೆ ಇರುತ್ತೆ ನೋಡಿ. ಹಂಗೆ ನಮ್ಮ ಜೀವನಕ್ಕೂ ಅಷ್ಟೇ ಬೆಲೆ ಕೊಡಬೇಕು. ನನಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತೆ ಸ್ನೇಹಿತರೆ. ಅದು ಏನು ಅಂತ ಕ್ಯಾಮ್ರಾ ಮುಂದೆ ಅಷ್ಟೊಂದು ಹೇಳ್ಕೊಂಡು ಚಲೋ ಅಲ್ಲ. ಹೆಣ್ಮಕ್ಳಿಗೆ ಆ ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರ್ತೈತೆ. ಏನು ಮಾಡೋದ್ರಿ. ಟೆನ್ಷನ್ ಒಂದು ಆ ಕಡೆ ಈ ಕಡೆ ಮಕ್ಕಳದು ಕೆಲಸ ಒಟ್ಟು ಒತ್ತಡ ಆಗಿಬಿಡ್ತಲ್ಲ. ಹಿಂಗಾಗಿ ಎಲ್ಲರೂ ಬೇಯಾಕತ್ತಾರ ಟೆನ್ಷನ್ ತೊಗೋಬೇಡ ಅಂಥೇಳಿ. ಅದಕ್ಕೆ ಕರೆಕ್ಟ್ ಟೈಮ್ಗೆ ವಿಡಿಯೋ ಒಂದಕ್ಕೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಕರೆಕ್ಟ್ ವ್ಯೂಸೂ ಬರ್ತಿಲ್ಲ. ವ್ಯೂಸ್ ಎಂಬಡಿ ಬರ್ತಾ ಹೋತ ಅದ್ರದ್ದೇನು ಟೆನ್ಷನ್ ಇಲ್ಲ. ಇವು ಮಕ್ಕಳದು ಮನಿದು ರಾಟಿ ಟೈಲರಿಂಗ್ ಆಗಲ್ಲ ಅಂದರೂ ಕೊಟ್ಟು ಹೋಗ್ತಾರೆ. ಆಸೆ ಕಿಡ್ಕೊಳೋದು ಹೊಲಿದು. ಮೊದಲೇ ಸ್ವಲ್ಪ ಟೈಲರಿಂಗ್ ಕಮ್ಮಿ ಮಾಡ ಅಂತ ಹೇಳಿದರು. ಇವಾಗ ಜಾಸ್ತಿ ಮಾಡಲ್ಲ. ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನೋಡಿ. ಹೆಣ್ಮಕ್ಳಿಗೆ ಪ್ರತಿಯೊಂದು ಹೆಣ್ಣಿಗೂ ಇದೇ ಒಂದು ತೊಂದರೆ ಸ್ನೇಹಿತರೆ. ಅವ ಬೇಯಾಕತ್ತಾಡ್ರಿ ದವಾಖಾನಿಗೆ ಹೋಗಿ ಬಾ, ಏನು ರೊಕ್ಕ ಅಂತಿ, ರೊಕ್ಕಕ್ಕೆ ಎಷ್ಟು ಇದು ಮಾಡ್ತಿ ಅಂತಾಡ್ರಿ. ಅವ್ವ ಬಾ ನಾ ತೋರ್ಸ್ಕೊಂಬರ್ತೀನಿ ಅಂತ. ನಾಳೆ ಮದುವೆ ಐತಿ ಅಕ್ಕ ಮುಗಿಸ್ಕೊಂಡು ಇಲ್ಲೇ ಮುದ್ದೆದಾಗಾರ ತೋರ್ಸ್ಕೊಂಬ, ಇಲ್ಲಿಗೆ ಬಾಗಲಕೋಟೆಗಾರ ಹೋಗಿ ಬಾ ಅನ್ನಕತ್ತಾಡ್ರಿ. ಅದೇ ಸಾಕಾಗ್ಬಿಟ್ಟೆ ಸ್ನೇಹಿತರೆ. ಅದೊಂದು ಟೆನ್ಷನ್ ಆಗೈತೆ. ಇಲ್ಲಾಂದರೆ ಯಾರೂ ಕೊಡಲ್ಲ ಸ್ನೇಹಿತರೆ. ನಮಗೆ ಬಂದಿದ್ದು ನಾವೇ ಉಣ್ಬೇಕು. ಎಲ್ಲ ಆರಾಮಾಗಿ ಕರೆಕ್ಟಾಗಿ ಅದೀವಿ ಚೆಂದ ಮಾಡ್ಕೊಂಡು ಹೋದ್ರೆ ತನ್ನೂರಾಗ. ಮತ್ತು ಅದು ಯಾವಾಗ ಈಗ 2 ವರ್ಷದಿಂದ ಆಗಿತ್ತು ಅದು ಹೆಲ್ತ್ ಪ್ರಾಬ್ಲಮ್. ಹಿಂಗಾಗಿ ಟೈಲರಿಂಗೇ ಬಿಟ್ಬಿಟ್ಟಿದ್ದು ನಾನು. ಮತ್ತು ಇವಾಗ ಅದು ಕಮ್ಮಿ ಆಗೈತೆ ಬಿಡು, ಹೊಲಿದ್ರಾತಂತ ಹೊಲಿಯಾಕತ್ತ. ಮತ್ತು ಅದೇ ಪ್ರಾಬ್ಲಮ್ ಆಗತ್ತೈತಿ. ನೋಡೋಣ್ರಿ ಮುಂದೆ ದಿನಗಳಲ್ಲಿ ಎಷ್ಟಾಗುತ್ತೆ ಅಷ್ಟು ಟೈಲರಿಂಗ್ ಕಮ್ಮಿ ಮಾಡಿಬಿಡ್ತೀನಿ. ಹೀಟ್ ಜಾಸ್ತಿ ಆದ್ರೆ ಆ ಥರ ಆಗುತ್ತೆ ಸ್ನೇಹಿತರೆ. ದಪ್ಪಿದಷ್ಟೇ ಕರೆ ರಗತ್ತಿಲ್ಲ. ರಗತ್ ಕಮ್ಮಿ ಆಗೈತೆ ನನಗೆ. ರಗತ್ ಎಷ್ಟು ಚೆಕ್ಕೆ ಮಾಡಿಸಿಲ್ರಿ. ರಗತ್ ಕಮ್ಮಿ ಆದರೂ ಆಗುತ್ತೆ. ಹಂಗೆ ದಪ್ಪಿದಷ್ಟೇ ಕರೆ. ದಪ್ಪ ಇರಬಾರ್ದ್ರಿ. ತಳ್ಳಗಿದ್ರೆ ರಗತ್ ಜಾಸ್ತಿ ಇರುತ್ತೆ. ದಪ್ಪಿದ್ರೆ ರಗತ್ ಇರಲ್ಲ ಅಷ್ಟು ಜಾಸ್ತಿ. ಇವಾಗ ಅದಕ್ಕಂತ ನೀರು ಕುಡಿತೀನಿ ಜಾಸ್ತಿ, ಎಲ್ಲ ಇದು ಮಾಡ್ತೀನಿ ನೋಡಿ. ಹೆಂಗೋ ಏನೋ ಗೊತ್ತಿಲ್ಲ. ಕಾಡು ಸಮಯ ಸ್ನೇಹಿತರೆ. ನಾವೇನೋ ಒಮ್ಮೊಮ್ಮೆ ಕಲ್ ತಕ್ಕಿಸ್ಕೋತೀವಿ. ಒಂದೊಂದು ಟೈಮ್ ಕೇಂದ್ರ ಕಾಡಾಕತ್ತಿದ್ರೆ ಕಾಡುತ್ತೆ ನೋಡಿ. ಹಂಗೆ ಬರೀ ಸಾರು ಮಾಡ್ತೀನಿ. ಇದನ್ನ ವಿಚಾರ ಮಾಡ್ಕೊತ ಕುಂತ್ರೆ ಇದನ್ನು ಮುಟ್ರೆ ನಡೆಯಲ್ಲ. ಮುಂದೆ ಕೆಲಸ ಮಾಡೋರು ಯಾರಿಲ್ಲ. ವಿಚಾರ ಮಾಡೋದು ಅಷ್ಟು ತಲೆ ತೊಗೊಳಲ್ರಿ. ನಾವು ವಿಚಾರ ಯಾವುದು ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಆ ಕಡೆ ಒಂದಿಷ್ಟು ತೊಗೊಲೇಬೇಕಾಗುತ್ತೆ.
ವ್ಯಾಪಾರನಾಗ ಉದ್ರಿ ಮತ್ತು ಬಟ್ಟೆ ಕಿರಿಯಾಗಿ ಟೈರಿಂಗು ಎಲ್ಲ ಒಲಿ ಕೌಕೋ ಮಾಡೋದು, ಹೊಲಿಲಿಕ್ಕೆ ಕೌಕೋ ಮಾಡ್ತಾರೆ. ಹೊಲಿದ್ರೆ ಹಿಂಗೈತಿ. ಸ್ಟಿಚ್ ಮುಗೀತು ಸ್ನೇಹಿತರೆ, 9:30 ಆಗೈತ್ರಿ. ಇವಾಗ ಇದೊಂದು ಟಿಚಿಂಗ್ ಮಾಡ್ಬೇಕಂತ ದಾರ ಕೊಂಡ್ಸ್ಕೊಳಕತ್ತಿ ನೋಡಿ. ಆಲ್ಮೋಸ್ಟ್ ಇಷ್ಟು ಭಾಗಗಳೆಲ್ಲ ಪಾರ್ಟ್ಸ್ ಜೋಡಿಸಿ ತೊಳಚೋದು ನಾಳೆಗೆ ಸೈಡ್ ಇಟ್ಕೋತೀನಿ ರೀ. ಇಷ್ಟು 2 ಸೇಮ್ ದಾರ ಹೊಲ್ಬಿಡ್ತೀನಿ ರೀ. 2 ಬ್ಲೌಸ್ ಅಸ್ತ್ರ ಬ್ಲೌಸು 9:30 10:30 ಎಷ್ಟಾಗುತ್ತೆ ಅಷ್ಟು ಹೊಲೋದು ಮಲ್ಕೊತೀನಿ ಸ್ನೇಹಿತರೆ. ಬರೀ ಶ್ರಾವಣಿ ಕೂಡ ಒಕ್ಕೊಂಡಿಲ್ಲ, ಎದ್ದಾಳ ತಾವ ಒಕ್ಕೊಂಡ ನೋಡಿ. ಅದು ದಾರ ಕೋಣಿಸಿದ್ನೆಲ್ಲ ಮತ್ತೆ ತೆಗಿದು ಹಾಕೋದು ಎಲ್ಲಿ ರಗಳಿ ಅಂತೇಳಿ ಹೊಲ್ದೆ ಬಿಟ್ಟು ನೋಡಿ, ಅದು ಅವರ ಕ್ಲಿಯರ್ ಆಗುತ್ತೆ ಅಂತೇಳಿ. ಈಗ ಅರ್ಜುನ್ ಸೀಸನ್ ಅದಾಡ್ರಿ, ಆ ಕಡೆ ಈ ಕಡೆ ಟಿಚಿಂಗ್ ಮಾಡೋಣ ಭಾಳ ಅರ್ಥ ನೋಡಿ. ಇದ್ರ ಹೆಂಗ ಸುತ್ತಾರೆ ನನಗೆ ಬರಲ್ಲ ಇದು ಸುತ್ತಾಕ. ನಮ್ಮ ಬಾವಿನ ಸುತ್ಕೋತೀನಿ. ಅಸ್ತ್ರ ಬ್ಲೌಸ್ 2 ದಾರ ಆಗೋದಿಲ್ಲ, ಇದೊಂದು ರೆಡಿ ಮಾಡ್ಕೊತೀನಿ. ಇವಾಗ ದೊಡ್ಡ ಸುಸ್ತಾಗೈತಿ, ಮಲ್ಕೋಬೇಕು ಅನ್ಸತ್ತೆ ರೀ. ಜಲಮ ಮಲ್ಕೊಂಡ್ರೆ ನಾಳೆ ಆಗಲ್ಲ, ನಾಳೆಗೆ ಮದುವೆ ಐತಿ, ನಾಳೆ ಹೋಗಬೇಕು ರೀ ಮದುವೆಗೆ. ಶ್ರಾವಣಿ ಶಿವಕುಮಾರ ಕರ್ಕೊಂಬರ್ರಿ ಅಂತ ಹೇಳ್ಯಾರವರು. ಅವ್ರನ್ನ ಸಾಲಿಗೆ ಕಳಿಸ್ತೀವಿ ರೀ. ಸುಮ್ಮನೆ ಬಿಸಿಲ ಆ ಕಡೆ ಈ ಕಡೆ ಇರೋಣ ಅಂತ ಮಕ್ಕಳು ಸುಮ್ಮನೆ ಸಾಲಿಗೆ ಹೋಗ್ಬಂದು 2 ಖಾರ ಮನ್ಯಾಗ ಇರ್ತಾರೆ ನೋಡಿ. ಹೋದರೆ ಮುದ್ದೆದಾಗಿ ತಿನ್ನಕ್ಕೆ ತಿಂತಾರೆ. ಸುಮ್ಮನೆ ಕರ್ಕೊಂಬಾರೋ ಮನ್ಯಾಗ ಲಗ್ನ ಯಾವ್ದು ಕರ್ಕೊಂಬಾರೋ, ಬಿಡಿಸ್ಬೇಡ ಮನ್ಯಾಗ ಲಗ್ನ ಐತಿ ಅಂದ್ರೆ ಅವರೆಲ್ಲ ಬೇಡ ಸ್ನೇಹಿತರೆ. ಸುಮ್ಮನೆ ಹುಡುಗರು ಸಾಲಿ ಬಿಟ್ಟು ಅಂದ್ರೆ ತಿರುಗಾಡ್ಕೊತ ಕುಂತು ಬಿಡ್ತಾವ್ರಿ. ಬರೀ ಒಂದು ಇದು ಯಾರು ಯಾರು ಗೊತ್ತಿಲ್ರಿ. ಅಷ್ಟೊಂದು ಬ್ಲೌಸ್ ತೊಗೊಂಡಿನಿ, ಹೊಲಿತೀನಿ ರೀ. ಇದೊಂದು ಹೊಲದ ಭಾಗಗಳೆಲ್ಲ ಜೋಡಿಸಿ, ಇವು ಕಳ್ಳು ಪಾಚಿ ಇರ್ತಾವೆ ರೀ, ಕಳ್ಳು ಪಾಚಿ ಎಲ್ಲ ಜೋಡಿಸ್ಬೇಕು ನೋಡಿ. ಜೋಡಿಸಿ ಒಂದು ಬ್ಲೌಸ್ ರೆಡಿ ಮಾಡ್ಬೇಕು ರೀ. ಟೈಲರ್ಗೆ ಡಾಕ್ಟ್ರಿಗೆ ಏನೋ ಡಿಫ್ರೆಂಟ್ ಇಲ್ಲ ನೋಡಿ. ಟೈಲರ್ಗಳು ಮನುಷ್ಯನ ಕಟ್ ಮಾಡಿ ಎಲ್ಲ ಜೋಡಿಸಿ ಮನುಷ್ಯ ರೆಡಿ ಮಾಡ್ತಾರೆ. ನಾವು ಬ್ಲೌಸ್ ಕಟ್ ಮಾಡಿ ಎಲ್ಲ ಕಳ್ಳು ಪಾಚಿ ಜೋಡಿಸಿ ಬ್ಲೌಸ್ ರೆಡಿ ಮಾಡ್ತೀವಿ. ಬರೀ ಹೊಲಿದು ಮಸ್ತ್ ಸಿಗ್ತೀವಿ ನೋಡ್ರಿ. ಇದೊಂದು ಬ್ಲೌಸು ಟಿಚ್ ಮುಗಿಸಿದೆ, ಇನ್ನೂ ಒಂದು ಐತ್ರಿ. ಇದು ಒಂದು ಆಗ ಮುಗಿಸಿದೆ. ಇವೆರಡು ಟಿಚಿಂಗ್ ಮಾಡೀನಿ. ಇವತ್ತು 3 ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ರೀ. ಇನ್ನೂ ಒಂದು ಅರ್ಧ ಮಾಡಾಕತ್ತೀನಿ. 2 ತೋಳು ರೆಡಿ ಆಗ್ಯಾವು. ಹಾಫ್ ತೋಳು ಹೇಳ್ರಿ ಅವರು. ಹಿಂಭಾಗ ಹೊಲ್ಕೊಂಡೀನಿ ರೀ. ನಾನು ಇವೆಲ್ಲ ಜೇಂಟ್ ಮಾಡಿಲ್ಲ. ಸಾಂಬಾರು ಕಸಾಕಿಟ್ಟಿನಿ. ಊಟ ಮಾಡ್ತೀನಿ ರೀ. ಹೊಟ್ಟೆಗಾರ ಅನ್ನಕತ್ತೈತಿ ಸ್ನೇಹಿತರೆ. ಟೈಮ್ ನೋಡ್ತಿರ್ಬೇಕು, 11 ಗಂಟೆ ಆಗೈತಿ ನೀವು ಟೈಮು. ಬರೀ ಹಾಲು ಕಸಕ್ಕಿಟ್ಟಿನಿ, ಸಾಂಬಾರು ಕಾಸ್ತೀನಿ ನೋಡಿ. ಶ್ರಾವಣಿ ಶಿವಕುಮಾರ್ ಮುಕ್ಕೊಂಡು ಬಳತ್ತಾಯ್ತು ರೀ. ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ ಊಟನೂ ಆಯಿತು. ಈ ಬ್ಲೌಸು ಕರೆಕ್ಟಾಗಿ ನಾನು ಬ್ಲೌಸು ಟಿಚ್ ಮಾಡ್ಕೊಂಡೆ. ಅವ್ರದ್ದೊಂದು ಟಿಚ್ ಮಾಡ್ಬೇಕ್ರಿ. ಉತ್ತೋಳಿಟ್ಟು ಈ ಥರ ಲೇಸ್ ಹಚ್ಚೀನಿ. ಯಾಕಂದ್ರೆ ಈ ಥರ ಲೇಸ್ ಇದು ಸೀರೆ ಇದೇ ಥರ ಐತೆ, ಲುಕ್ ಕಾಣುತ್ತೆ ಅಂಥೇಳಿ ಈ ಥರ ಲೇಸ್ ಹಚ್ಕೊಂಡಿನಿ. ಉತ್ತೊಟ್ಟಿನಿ. ಇನ್ನು ಬೆನ್ನಿ ಪಟ್ಟಿ ಇಟ್ಟಿಲ್ಲ ಸ್ನೇಹಿತರೆ, ಬೆನ್ನು ಪಟ್ಟಿ ಮಡ್ಚಿ ನೋಡಿ. ಇನ್ನೂ ಒಂದು ಹಾಫ್ ತೊಳೆದು ಹೊಲಿಬೇಕು. ಹಿಂಭಾಗ ಒಂದು ಜೇಂಟ್ ಮಾಡೀನಿ, 2 ತೋಳು ಹೊಲ್ದಿಟ್ಟಿನಿ. ಇನ್ನು ಮುಂಭಾಗ ಎಲ್ಲ ಹೊಲಿಬೇಕ್ರಿ. ಬೆಳಗ್ಗೆ ನೆಸ್ಸಿನಾಗ ಹೇಳಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. 11:15 ಟೈಮು. ನಾನು ಇನ್ನೂ ಮುಕ್ಕೋಬೇಕಂದ್ರೆ 11:15 ಆಗುತ್ತೆ. ಕಾಣ್ತಿರ್ಬೇಕು ನಿಮಗೆ. ಬರೀ ಜೀವನ ಹೆಂಗೆ ಬರುತ್ತಾ ಹಂಗೆ ಹೋಗಲೇಬೇಕು ನೋಡಿ. ಒಲ್ಲೆ ಅಂದ್ರೆ ಬಿಡುಗಡೆ ಇಲ್ಲ ಜೀವನ. ಈ ಭೂಮಿ ನಾವು ಉಡಬೇಕು ತೊಡಬೇಕು ಅನ್ನೋ 100 ಆಸೆ ಇರುತ್ತೈತೆ. ನಾವು ಉಡಬೇಕು ತೊಡಬೇಕು, ಬ್ಲೌಸ್ ಹೊಲ್ಕೊಳ್ಳೋದಾಗಲ್ಲ. ಹಿಂಗೆ ಅನುಶ್ರೀ ಸೀರೆ ಒಂದು ಭಾಳ ಇಷ್ಟ ಆಗಿತ್ತು, ಅದನ್ನು ಮೊನ್ನೆ ಬಯಸಿದ್ದೆ ಗೊತ್ತೈತೆ ನಿಮಗೆ. ಇವತ್ತು ಅದೊಂದು ವ್ಯಾಪಾರ ಆಗುತ್ತೆ ಅಂತೇಳಿ ಅದೊಂದು ಬ್ಲೌಸ್ ಸ್ಟಿಚಿಂಗ್ ನಾನೇ ಹಿಡ್ಕೊಂಡು ನೋಡಿ. ನಾವು ಅಲ್ಲೇ ಅಂದೆ, ಅಲ್ಲೊಬ್ರಿದ್ರು ಸಿಸ್ಟರ್ ಅವ್ರಿಗೆ ಕಟ್ ಕಳಿಸ್ಬೇಕಂದೆ. ಅವ್ರು ಊರಿಗೆ ಹೋದ್ರಂತ. ಹಿಂಗಾಗಿ ಅವ್ರು ಮದ್ವೆಗೆ ಅಂತ ತೊಗೊಂಡ್ರಿ. ಮತ್ತು ಈ ಮದ್ವೆ ಬ್ಲೌಸ್ ಇಲ್ಲ, ಸೀರೆ ಇಲ್ಲ ಅಂತ ತೊಗೊಂಡ್ರು. ಹಿಂಗಾಗಿ ಅವ್ರದ್ದೊಂದು ನೆಶ್ಚಿನಾಗ ಎದ್ದು ಇದಕ್ಕೆ ಹೇಳ್ಬೇಕಂತೀಲ್ರಿ. ನಾಳೆ ಉಸು ಮನೆ ತೊಳಿವು, ಲಗ್ನಕ್ಕೆ ಹೋಗೋದು ಏನಾಗುತ್ತಲ್ರಿ. ನಾ ಒಂದು ತಾಸಿನ ಕೆಲಸ ಐತಿ ಬ್ಲೌಸ್ ಸ್ಟಿಚ್ ಮಾಡಿ ಹುಕ್ಸ್ ಹಚ್ಬೇಕು. ನಾಳೆಗೆ ಒಂದು ರೆಡಿಯಾಗಿ 2 ಹುಕ್ಸ್ ಹಚ್ಚಿ ಉಟ್ಕೊಂಡು ಹೋಗ್ಬೇಕು ರೀ. ಸೇಮ್ ಉಟ್ಕೊಳಕತ್ತೀವಿ. ಬರೀ ವಿಡಿಯೋಲಿ ಎಂಡ್ ಮಾಡ್ತೀನಿ, ವಿಡಿಯೋ ಸಿಗ್ತೀನಿ. ಇವತ್ತಿನ ರೊಟೀನ್ ಇಷ್ಟಿತ್ತು ನೋಡಿ ಸ್ನೇಹಿತರೆ. ಇಷ್ಟು ಕಷ್ಟಪಡ್ಬೇಕು ನೋಡಿ.
ಕಷ್ಟಪಟ್ರೇ ಜೀವನ, ಇಲ್ಲಂದ್ರೆ ಯಾರು ಕೊಡಲ್ಲ ಸ್ನೇಹಿತರೆ. ಯಾರಿಗಪ್ಪ ಅಂದರೆ ಯಾರಿಗೆ ಹುಟ್ಟಿ ಅನ್ನು ಯಾರಿಗಾರ ಯಪ್ಪ ಅನ್ರಿ ಯಾರಿಗೆ ಹುಟ್ಟಿ ಮಗನಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಯಾರಿಗಪ್ಪ ಅನ್ಬಾರ್ದು. ಈಗಿನ ಕಾಲಕ್ಕೆ ಎಷ್ಟೇ ಕಷ್ಟ ಆಗಲಿ ಸುಖ ಆಗಲಿ ದುಃಖ ಆಗಲಿ ನಮ್ಮ ನೋವನ್ನು ನಮ್ಮ ಹತ್ರನೇ ಇಟ್ಕೋಬೇಕು. ಇನ್ನೊಬ್ರ ಮುಂದೆ ಹಂಚ್ಕೊಳೋದು, ಇನ್ನೊಬ್ರಿಗೆ ಅಪ್ಪ ಅನ್ನೋದು ಇದು ಬೇಡ ಸ್ನೇಹಿತರೆ. ಬಾಯ್ರಿ, ಈ ವಿಡಿಯೋ ಎಂಡ್ ಮಾಡ್ತೀನಿ. ಗುಡ್ ನೈಟ್. ಸುಸ್ತಾಗಿತ್ತು, ಮಲ್ಕೊಂಬ ನೆಚ್ಚಿನ ಸಿಗ್ತೀನಿ ರೀ ಒಳ್ಳೆ.